ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಸಹಿಸಲ್ಲ, ಯಾರಿಗೂ ನಾನು ಹೊರೆಯಾಗಿಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಹೇಳಿದರು. ಇನ್ನೊಂದು ಕಡೆಗೆ ಕಾಲ ಭೈರವೇಶ್ವರನ ದರ್ಶನ ಪಡೆದ ಯದುವೀರ್ ಹಾಗೂ ಬಿ ಸೋಮಣ್ಣ ನೀತಿ ಸಂಹಿತೆ ಜಾರಿ ಮಾಡಿದ್ದಾರೆ. ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ತಪಾಸಣೆ, ದಾಖಲೆ ಇಲ್ಲದ ಲಕ್ಷ ಹಣ ಸೀಸ್. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ನಾನು ಸಹಿಸಲ್ಲ, ಯಾರಿಗೂ ನಾನು ಹೊರೆಯಾಗಿಲ್ಲ. ಪ್ರಸಾದ್ ಅವರು ಬೇಕು ಅಂತ ಕರೆಸ್ಕೊಂಡಿದ್ದಾರೆ ಹೊರತು ನಾನು ಸ್ವಾಭಿಮಾನ ಬಿಟ್ಟು ಎಂದೂ ಎಲ್ಲಿಗೂ ಹೋಗಿಲ್ಲ ಅಂತ ರಾಜಕೀಯ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ನನಗೆ ತೊಂದರೆ ಕೊಟ್ಟವರಿಗೆ ಸುಟ್ಟು ಬೂದಿ ಮಾಡಿ ಬಂದಿದ್ದೀನಿ. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ ಘಟನೆಯನ್ನ ಪ್ರಸಾದ್ ನೆನಪಿಸಿಕೊಂಡಿದ್ದಾರೆ. ನನ್ನ ವಿರೋಧಿಗಳಿಗೆ ಜೀವ ಹೋದ್ರೂ ನಮಸ್ಕಾರ ಹೇಳಲ್ಲ, ಹುಲಿ ಮಲಗಿದ್ರೆ ಶಿಕಾರಿ ಮಾಡಲ್ಲ, ಎಬ್ಬಿಸ್ಬಿಟ್ಟು ಶಿಕಾರಿ ಮಾಡ್ತೇನೆ. ನಾನು ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು. ರಾಜಕೀಯದಲ್ಲಿ ಎಲ್ಲವನ್ನ ಸಹಿಸ್ಕೊಂಡು ಬರಬೇಕು, ಆದರೆ ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ತಲೆಬಾಗಿಲ್ಲ. ಇಂದು ನನ್ನ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸುತ್ತೇನೆ. ನನ್ನ ಜೀವನ ಸಾರ್ಥಕವಾಗಿದೆ ಅಂತ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನಕ್ಕೆ ಶ್ರೀನಿವಾಸ್ ಪ್ರಸಾದ್ ವಿದಾಯ ಹೇಳಿದರು. ಲೋಕಸಭಾ ಚುನಾವಣೆ ಟಿಕೆಟ್ ಅನೌನ್ಸ್ ಆದ ಬೆನ್ನಲ್ಲೇ ಅಭ್ಯರ್ಥಿಗಳು ಫುಲ್ ಆಕ್ಟಿವ್ ಆಗಿದ್ದು ಪ್ರಚಾರಕ್ಕೂ ಮುನ್ನ ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದಿಚುಂಚನಗಿರಿಗೆ ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹಾಗೂ ಮೈಸೂರು ಅಭ್ಯರ್ಥಿ ಯದುವೀರ್ ಭೇಟಿ ಕೊಟ್ಟು ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆ ಬಳಿಕ ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಯದುವೀರ್ ಆಗಮನದ ವೇಳೆ ಪೀಠಾಧಿಪತಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ವಿಶೇಷ ಪೂಜಾ ಕೈಂಕರ್ಯ ಮಾಡಿದ್ದಾರೆ. ದೇವರ ದರ್ಶನದ ಬಳಿಕ ವಿ ಸೋಮಣ್ಣ ಹಾಗೂ ಯದುವೀರ್ ಶ್ರೀ ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾಗಿ ಕೆಲ ಕಾಲ ಮಾತುಕತೆ ನಡೆಸಿದರು. ಇನ್ನು ದೇಗುಲಕ್ಕೆ ಆಗಮಿಸಿದ ರಾಜವಂಶಸ್ಥ ಯದುವೀರ್ಗೆ ದೇಗುಲದಿಂದ ಪೂರ್ಣ ಕುಂಭ ಸ್ವಾಗತ ಕೂಡ ಕೋರಲಾಯಿತು. ಚುನಾವಣೆಯಲ್ಲಿ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ಕೋಲಾರದ ಡಿಸಿ ಕಚೇರಿ ಮುಂಭಾಗ ಅಳವಡಿಸಿದ್ದ ಮೋದಿ ಫ್ಲೆಕ್ಸ್ ಅನ್ನು ತೆರವು ಮಾಡಿದ್ದಾರೆ. ಮೋದಿ ವಿಶ್ವಕಾರ್ಯ ಪ್ರತಿಭಾ ಪುರಸ್ಕಾರದ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಫ್ಲೆಕ್ಸ್ ಹಾಕಲಾಗಿತ್ತು. ಆದರೆ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಫ್ಲೆಕ್ಸ್ ಅನ್ನು ತೆರವು ಮಾಡಿದ್ದಾರೆ. ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಗಡಿಯಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 64 ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದು, ಬಾಚಿ ಗ್ರಾಮದ ಚೆಕ್ ಪೋಸ್ಟ್ ನಿರ್ಮಿಸಿ ತೀವ್ರ ತಪಾಸಣೆ ಮಾಡುತ್ತಿದ್ದಾರೆ. ಅಕ್ರಮಗಳ ತಡೆಗೆ 64 ಚೆಕ್ ಪೋಸ್ಟ್ ಬಳಿಯೂ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ 37 ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದ್ದು 24 ಗಂಟೆನೂ 3 ಪಾಳ್ಯದಲ್ಲಿ ಚುನಾವಣಾ ಸಿಬ್ಬಂದಿ ತಪಾಸಣೆ ಮಾಡುತ್ತಿದ್ದಾರೆ. ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ವಾಹನಗಳ ತೀವ್ರ ತಪಾಸಣೆ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದ ನಂದಿ ಕ್ರಾಸ್ ಬಳಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದ್ದು ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಆನೇಕಲ್ನಲ್ಲೂ ತೀವ್ರ ತಪಾಸಣೆ ಮಾಡಲಾಗ್ತಿದೆ. ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದು ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 12,16,000 ಹಣವನ್ನ ಸೀಸ್ ಮಾಡಿದ್ದಾರೆ. ತಡರಾತ್ರಿ ಚೆಕ್ ಪೋಸ್ಟ್ನಲ್ಲಿ ಉದ್ಯಮಿ ನಾರಾಯಣ್ ಹಣ ಸಾಗಿಸ್ತಾ ಇದ್ದಾಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾರಾಯಣ್ ಕೋಳಿ ವ್ಯಾಪಾರ ಮಾಡ್ತಾ ಇದ್ದು ಅಂಗಡಿಗಳಿಂದ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾಗಿ ಹೇಳಿದ್ದಾರೆ. ಹಣ ಸಂಗ್ರಹದ ಬಗ್ಗೆ ದಾಖಲೆ ಇಲ್ಲದ ಹಿನ್ನೆಲೆಯಲ್ಲಿ ಪೊಲೀಸರು ಹಣವನ್ನ ಸೀಸ್ ಮಾಡಿದ್ದಾರೆ. ಇತ್ತ ನೆಲಮಂಗಲದಲ್ಲೂ ದಾಖಲೆ ಇಲ್ಲದ 8 ಲಕ್ಷದಷ್ಟು ಹಣವನ್ನ ನೆಲಮಂಗಲ ಟೌನ್ ಸ್ಟೇಷನ್ ವ್ಯಾಪ್ತಿಯ ಚೆಕ್ ಪೋಸ್ಟ್ನಲ್ಲಿ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ರೆಸಿಡೆನ್ಸಿ ರೋಡ್ ಚೆಕ್ ಪೋಸ್ಟ್ನಲ್ಲಿ ಕಾರು ತಪಾಸಣೆ ವೇಳೆ ಬಿಯರ್ ಬಾಟಲ್ಗಳು ಪತ್ತೆಯಾಗಿದೆ. ಚುನಾವಣಾಧಿಕಾರಿಗಳು ಬಿಯರ್ ಬಾಟಲ್ ಅನ್ನ ಸೀಸ್ ಮಾಡಿ ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಮೂಲದ ದಂಪತಿ ತಮಿಳುನಾಡಿನ ಸೇಲಂನಲ್ಲಿ ಇಕ್ಕಟ್ಟಿಗೆ ಸಿಲುಕಿದ್ರು. ಸೇಲಂಗೆ ಮಗನ ಮದುವೆ ಜವಳಿ ಖರೀದಿಗೆ ಶಿವಮೊಗ್ಗದಿಂದ ದಂಪತಿ ತೆರಳಿದ್ರು. ಕಾರಲ್ಲಿ ಬರುವಾಗ ತಪಾಸಣೆ ವೇಳೆ 40,000 ಮೌಲ್ಯದ 40,000 ನಗದು, ಪತ್ನಿ ಬಳಿ ಇದ್ದ 3,000 ವಶಕ್ಕೆ ಪಡೆದ್ರು. ಮದುವೆ ಆಮಂತ್ರಣ ಪತ್ರಿಕೆ ತೋರಿಸಿದ್ರು ಕೂಡ ಅಧಿಕಾರಿಗಳು ಒಪ್ಪಿಲ್ಲ. ಇದರಿಂದ ದಂಪತಿಗಳು ಬೆಳಗಿನ ತಿಂಡಿಯನ್ನ ಸೇವಿಸದೆ ಪರದಾಡಿದ್ರು. ಚುನಾವಣಾಧಿಕಾರಿಗಳ ಧೋರಣೆಗೆ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದು ಕತ್ತಿ ಕಾಂಗ್ರೆಸ್ಗೆ ಬರುವಂತೆ ಶಾಸಕ ರಾಜುಕಾಗೆ ಆಹ್ವಾನ ಕೊಟ್ಟಿದ್ದಾರೆ. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಗೆ ಟಿಕೆಟ್ ಮಿಸ್ ಆಗಿದೆ, ನೀವು ಅಲ್ಲಿರೋದು ಬೇಡ, ಕಾಂಗ್ರೆಸ್ಗೆ ಬನ್ನಿ ಅಂತ ಪಂಥಾಹ್ವಾನ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಪ್ರಕಾಶ್ ಹುಕ್ಕೇರಿ ಸವದಿ ನೇತೃತ್ವದಲ್ಲಿ ಸಭೆ ಮಾಡ್ತೀವಿ, ಸಭೆ ಮಾಡಿ ರಮೇಶ್ ಕತ್ತಿಯನ್ನ ಕರೆತರುವ ಕೆಲಸ ಮಾಡ್ತೀವಿ ಅಂತ ಬೆಳಗಾವಿಯ ಕಾಗವಾಡದಲ್ಲಿ ಹೇಳಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿಗೆ ಮಾಜಿ ಸಂಸದ ರಮೇಶ್ ಕತ್ತಿ ಆಪ್ತರಾಗಿದ್ದು ರಮೇಶ್ ಕತ್ತಿಯನ್ನ ಕಾಂಗ್ರೆಸ್ಗೆ ಕರೆತರಲು ಕಾಂಗ್ರೆಸ್ ನಾಯಕರು ಸರ್ಕಸ್ ಮಾಡ್ತಿದ್ದಾರೆ. ರಮೇಶ್ ಗತ್ತಿ ಅವರೇ, ನೀವು ನಮ್ಮ ವರಿಷ್ಠರಿಗೆ ಹೋಗಿ ಭೇಟಿಯಾಗಿ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ, ನನಗೆ ಎಲ್ಲ ಅನುಭವ ಇದೆ, ನನಗೆ ಮತದಾರರು ನನ್ನ ಒಲವಿದಾರು, ನನಗೆ ಕೂಡ್ರ ಅಂತೇಳಿ ನೀನು ಕೇಳ್ಕೊ, ನೀನ್ ಟಿಕೆಟ್ ತಗೊಂಡ್ ಬಾ, ನಾವು ಮೇಗ್ ಹಾಕೊಂಡ್ ಮಾಡ್ತೀವಿ ಅನ್ನುವಂಥದ್ದು ಮಾತನ್ನು ರಮೇಶ್ ಗತ್ತಿ ಅವ್ರಿಗೆ ಹೇಳಿದೀವಿ. ಲಕ್ಷ್ಮಣ್ ಸವದಿ ಅವರು, ನಾವು ಪ್ರಕಾಶ್ ಹುಕ್ಕೇರಿ, ಸತೀಶ್ ಜಾರಕಿಹೊಳಿ ಕೂಡಿ ಏನ್ ನಿರ್ಣಯ ಮಾಡ್ತೀವಿ ಅನ್ನೋದು ಮುಂದಿನ ಹೈಕಮಾಂಡ್ದವ್ರಿಗೆ ಹೇಳ್ತೀವಿ. ಈ ಅಭ್ಯರ್ಥಿ ಕೊಟ್ರೆ ಒಳ್ಳೇದಾದೈತಿ, ಕೂಡ್ರಿ ನಾವು ಗೆಲ್ಲಿಸಿ ತಗೊಂಡ್ಬರ್ತೀವಿ ಅಂತೇಳಿ ಅವ್ರಿಗೆ ಗಮನಕ್ಕೆ ತರ್ತೀವಿ.